ಕೆಲಸಕ್ಕೆ ತಂದಿಟ್ಕೊಂಡು ಅವರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ನಾವು ಭಾರತೀಯರಾಗಿ ಸಂಪೂರ್ಣ ಸಾಧ್ಯವೇ ಇಲ್ಲ. ನಮಸ್ಕಾರ ಮಾರ್ರೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಖಾಕಿ ಪಡೆ ಸದಾ ಅಲರ್ಟ್ ಆಗಿದೆ. ಆದ್ರೆ ಇಲ್ಲೊಬ್ಬ ಕಾನೂನನ್ನ ಕೈಗೆ ತಗೋತೀವಿ, ನಾವೇ ಆಪರೇಷನ್ ಮಾಡ್ತೀವಿ ಅಂತ ಸವಾಲ್ ಹಾಕೋಕೆ ಬಂದಿದ್ದಾನೆ. ಹೌದು, ಮಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರನ್ನ ಹಿಡಿಯೋ ವಿಚಾರದಲ್ಲಿ ಮಂಗಳೂರು ಪೊಲೀಸರಿಗೆ ರಾಷ್ಟ್ರ ರಕ್ಷಣಾ ಪಡೆಯ ಸಂಚಾಲಕ, ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಓಪನ್ ಚಾಲೆಂಜ್ ಹಾಕಿದ್ದ. ಆದ್ರೆ ನಮ್ಮ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೊಟ್ಟಿರುವ ಖಡಕ್ ವಾರ್ನಿಂಗ್ಗೆ ಈಗ ನೈತಿಕ ಪೊಲೀಸ್ಗಿರಿ ಮಾಡೋರ ಅಡ್ರೆಸ್ ಇಲ್ಲದಂತಾಗಿದೆ. ಹಾಗಾದ್ರೆ ಏನಿದು ಸ್ಟೋರಿ ಅನ್ನೋದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಸಲಿಗೆ ಆಗಿದ್ದೇನು ಅಂದ್ರೆ, ಬೆಂಗಳೂರಿನ ಗೋರಕ್ಷಣೆ ವೇಳೆ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುನೀತ್ ಕೆರೆಹಳ್ಳಿ ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದಿದ್ದ. ವಿಚಾರಣೆ ಮುಗಿಸಿ ಆಚೆ ಬರ್ತಾ ಇದ್ದ ಹಾಗೆ ಮಾಧ್ಯಮಗಳ ಮುಂದೆ ಮಂಗಳೂರು ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡೋಕೆ ಶುರು ಮಾಡ್ದ. ಮಂಗಳೂರು ಪೊಲೀಸರು ಸರಿಯಾಗಿ ಕ್ರಮ ತಗೊಳ್ಳದಿದ್ರೆ ಬೆಂಗಳೂರು ಮಾಡೆಲ್ನಲ್ಲಿ ನಾವೇ ಕಾರ್ಯಾಚರಣೆ ಮಾಡ್ತೀವಿ, ಯಾವ್ಯಾವ ಮಾಲ್ನಲ್ಲಿ ಎಷ್ಟೆಷ್ಟು ಬಾಂಗ್ಲಾದೇಶಿಗರಿದ್ದಾರೆ ಅಂತ ನಾವೇ ಲೆಕ್ಕ ಕೊಡ್ತೀವಿ, ನಮಗೆ ಫ್ರೀ ಹ್ಯಾಂಡ್ ಕೊಡಿ, ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಂತೆಲ್ಲ ಪೊಲೀಸರ ದಕ್ಷತೆಯನ್ನೇ ಸವಾಲು ಹಾಕಿದ್ದ. ಆದರೆ ಸಾರ್ವಜನಿಕವಾಗಿ ಇಲಾಖೆಗೆ ಚಾಲೆಂಜ್ ಹಾಕಿದ ಪುನೀತ್ ಕೆರೆಹಳ್ಳಿಗೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಾನೂನಿನ ಪಾಠದ ಜೊತೆಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕಮಿಷನರ್ ನೇರವಾಗಿ ಹೇಳಿದ್ದಾರೆ, ಮಂಗಳೂರಲ್ಲಿ ಯಾರಾದ್ರೂ ಅಕ್ರಮವಾಗಿ ಇರೋ ಬಾಂಗ್ಲಾದೇಶಿಗರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿದ್ರೆ ಖಂಡಿತ ಕೊಡಿ, ನಮ್ಮ ಪೊಲೀಸ್ ಇಲಾಖೆ ಅದನ್ನ ಸ್ವಾಗತ ಮಾಡ್ತದೆ. ಅಕ್ರಮ ವಾಸಿಗಳನ್ನ ಗಡಿಪಾರು ಮಾಡೋಕೆ ನಾವು ರೆಡಿ ಇದ್ದೀವಿ. ಆದ್ರೆ ಕಾನೂನು ಪ್ರಕಾರ ಅಕ್ರಮವಾಗಿ ಇರೋರನ್ನ ವೆರಿಫೈ ಮಾಡೋಕೆ, ಅವರನ್ನ ಅರೆಸ್ಟ್ ಮಾಡೋಕೆ ಅಧಿಕಾರ ಇರೋದು ಕೇವಲ ಪೊಲೀಸರಿಗೆ ಮಾತ್ರ. ಅದನ್ನ ಬಿಟ್ಟು ಬೇರೆ ಯಾರಾದ್ರೂ ಪೊಲೀಸ್ ಕೆಲಸನ ನಾನೇ ಮಾಡ್ತೀನಿ ಅಂತ ಕಾನೂನು ಕೈಗೆ ತಗೊಂಡ್ರೆ, ಯಾರ ಮೇಲಾದ್ರೂ ಹಲ್ಲೆ ಮಾಡೋಕೆ ಬಂದ್ರೆ ಸೆಕ್ಷನ್ 341 ಮತ್ತು ಸೆಕ್ಷನ್ 506 ಅಡಿಯಲ್ಲಿ ಕೇಸ್ ಹಾಕಿ ಜೈಲಿಗೆ ತಳ್ಳೋದು ಗ್ಯಾರಂಟಿ. ಇಷ್ಟಕ್ಕೆ ನಿಲ್ಲಿಸಿದ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ನೈತಿಕ ಪೊಲೀಸ್ಗಿರಿ ಮಾಡೋರ್ಗೆ ಹಳೇ ಇತಿಹಾಸ ನೆನಪಿಸಿದ್ದಾರೆ. ಕಳೆದ ವರ್ಷ ಇಂತಹದ್ದೇ ಹುಚ್ಚು ಸಾಹಸ ಮಾಡೋಕ್ ಹೋಗಿ ಪೊಲೀಸರ ಮಾತು ಮೀರಿ ಒಬ್ಬ ಜೈಲು ಪಾಲಾಗಿದ್ದ ನೆನಪಿರ್ಲಿ ಅಂತ ಚಾಟಿ ಬೀಸಿದ್ದಾರೆ. ಇನ್ನು ಪುನೀತ್ ಕೆರೆಹಳ್ಳಿ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಥವಾ ಖಾಸಗಿ ರಕ್ಷಣೆಯ ಹಕ್ಕಿನ ಬಗ್ಗೆ ಮಾತನಾಡಿದ್ದಾರೆ. ಕಮಿಷನರ್ ತಕ್ಕ ಶಾಸ್ತಿ ಮಾಡಿದ್ದಾರೆ. ಖಾಸಗಿ ರಕ್ಷಣೆ ಅನ್ನೋದು ಸ್ಪಾಟ್ನಲ್ಲಿ ತಕ್ಷಣಕ್ಕೆ ಆಗೋದು, ಅದು ಮೊದಲೇ ಪ್ಲಾನ್ ಮಾಡಿದ್ದಲ್ಲ. ಪ್ರೆಸ್ ಮೀಟ್ ಮಾಡಿ ಆಮೇಲೆ ಖಾಸಗಿ ರಕ್ಷಣೆ ಹೆಸರಿನಲ್ಲಿ ಜನರ ಮೇಲೆ ದಾಳಿ ಮಾಡೋಕೆ ಹೋದ್ರೆ ಅದು ಯೋಜಿತ ದಾಳಿ ಆಗ್ತದೆ. ಹಂಗೆ ದಾಳಿ ಮಾಡಿ ಸಿಕ್ಕಿಬಿದ್ರೆ ಆಮೇಲೆ ಕೋರ್ಟ್ ಕಟಕಟಿಯಲ್ಲಿ ನಿಂತು ತಾನೇ ಸಾಬೀತು ಮಾಡಬೇಕಾಗುತ್ತೆ ಅಂತ ಕಾನೂನಿನ ಚಾಟಿ ಬೀಸಿದ್ದಾರೆ. ಒಟ್ನಲ್ಲಿ ಮಂಗಳೂರಿನಲ್ಲಿ ಯಾರೂ ಕಾನೂನಿಗಿಂತ ಮಿಗಿಲಲ್ಲ. ಮಾಹಿತಿ ಇದ್ರೆ ಪೊಲೀಸರಿಗೆ ಕೊಟ್ಟು ಜವಾಬ್ದಾರಿಯುತ ನಾಗರಿಕರಾಗಿ ಇರಬೇಕೇ ಹೊರತು ನಾವೇ ಪೊಲೀಸರು ಅಂತ ಸೀನ್ ಕ್ರಿಯೇಟ್ ಮಾಡೋಕೆ ಬಂದ್ರೆ ಖಾಕಿ ಪಡೆ ಸುಮ್ನೆ ಕೂರಲ್ಲ ಅನ್ನೋದನ್ನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಸಪಾಟಾಗಿ ಮನದಟ್ಟು ಮಾಡಿದ್ದಾರೆ. ನಿಮ್ಮ ಪ್ರಕಾರ ಕಮಿಷನರ್ ಅವರ ಈ ಖಡಕ್ ನಡೆ ಸರಿ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ.